ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಫ್ಯಾಷನ್ ಹೆವೆನ್. ಇವತ್ತು ನಾವು ಒಂದು ಈಸಿಯಾಗಿ ಸಿಂಪಲಾಗಿ ಮಾಡುವಂಥ ಕ್ರೋಶಾ ಇಯರಿಂಗ್ಸ್ ಹೇಗೆ ಮಾಡೋದಂತ ನೋಡುವ. ಅದಕ್ಕೆ ಈ ಥರ ರಿಂಗ್ ಬೀಡ್ಸ್ ತೊಗೊಳ್ಬೇಕು. ಇದರಲ್ಲಿ ನಿಮಗೆ ರಿಂಗ್ ಬೀಡ್ಸಲ್ಲಿ 2-3 ಟೈಪ್ ಬರ್ತದೆ. ಒಂದು ಪ್ಲೈನ್ ಇರ್ತದೆ ಮತ್ತು ಪ್ಲಾಸ್ಟಿಕ್ ಕೂಡ ಇರ್ತದೆ. ನೀವು ಅದು ಪ್ಲಾಸ್ಟಿಕಲ್ಲಿದ್ರೆ ಎಷ್ಟು ದೊಡ್ಡದು ಬೇಕಾದರೂ ಮಾಡ್ಬೋದು ನೀವು ಇಯರಿಂಗ್ಸ್ನ. ನಾನಿದು ಸ್ಮಾಲ್ ರಿಂಗ್ನ ತಗೊಂಡು ಮಾಡ್ತಾಯಿದ್ದೇನೆ. ಆಮೇಲೆ ಹುಕ್ಸ್, ಆಮೇಲೆ ಈ ಥರ ಸ್ಮಾಲ್ ಬೀಡ್ಸ್. ಈಗ ನಾವು ಕ್ರೋಶಾ ಇಯರಿಂಗ್ಸ್ ಹೇಗೆ ಮಾಡೋದು ಅಂತ ನೋಡುವ. ಫಸ್ಟಿಗೆ ನಾವಿಲ್ಲಿ ಇದಕ್ಕೆ 2 ಸಲ ನಾಟ್ ಹಾಕ್ಕೊಳ್ಬೇಕು. ಹೀಗೆ ಒಂದು ಸಲ ನಾಟ್ ಹಾಕಿದ ಮೇಲೆ ಇನ್ನೊಂದು ಸಲ ಇದು ಹೀಗೆ ಇರಲಿ. ಇದು ಥ್ರೆಡ್ ಹೀಗೆ ಇರಲಿ. ಯಾಕೆ ಹೇಳಿದರೆ ನಾವು ಅದನ್ನು ಸ್ವಲ್ಪ ನಿಮಗೆ ಅದು ನೀಟಾಗಿ ನಿಲ್ಲಲಿಕ್ಕೆ ನಾವು ಅದನ್ನು ಒಳಗೆ ಹಾಕ್ಕೊಳ್ಬೋದು. ಈ ಕೈಯಲ್ಲಿ ಈ ಥರ ಹಿಡ್ಕೊಂಡು ಇದನ್ನು ಒಂದು ಕೈಯಲ್ಲಿ ಹೀಗೆ ಇಟ್ಕೊಂಡು, ಸೊ ಇಲ್ಲಿ ನಾವು ಫಸ್ಟಿಗೆ ಲಾಕ್ ಮಾಡಿದ್ದೇವೆ ನೋಡಿ, ಅಲ್ಲಿಗೆ ನೀಡಲನ್ನು ಹಾಕಿ ಈ ಪೂರ್ ಥ್ರೆಡ್ನ ಒಂದೇ ಸಲ ನೀಡಲಲ್ಲಿ ತಗೊಳ್ಬೇಕು. ಇಲ್ಲಿ ನೋಡಿ, ನಾವು ಹೀಗೆ ತಗೊಂಡು ಹೀಗೆ ಇದರೊಳಗೆ ನೀಡಲನ್ನ ತಗೊಂಡು ಥ್ರೆಡ್ನ ಹೀಗೆ ಎಳ್ಕೊಂಡು ಟೈಟ್ ಮಾಡಿಕೊಳ್ಬೇಕು. ಟೈಟ್ ಮಾಡಿದ ಮೇಲೆ ಇಲ್ಲಿ ಇದು ಸೆಕ್ಯೂರ್ ಆಯಿತು. ಸೊ ನಾವಿಲ್ಲಿ ಇದನ್ನು ಈ ಥ್ರೆಡ್ ಉಂಟು ನೋಡಿ, ಎಕ್ಸ್ಟ್ರಾ ಥ್ರೆಡ್ನ ಈ ಥರ ಇಟ್ಕೊಂಡು ಇದರ ಒಳಗಿಂದ ನಾವು ಹಾಕ್ಕೊಂಡು ಹೋಗಬೇಕು. ಈಗ ನಾನು 2 ಚೈನ್ ಹಾಕ್ಕೊಳ್ಬೇಕು. ನಾವು 2 ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ದಾರನ ತಗೊಂಡು ಈ ರಿಂಗ್ ಒಳಗೆ ವಿತ್ ಎಕ್ಸ್ಟ್ರಾ ಥ್ರೆಡ್ ಇದೆ ನೋಡಿ, ನಾವು ಅದನ್ನು ಒಳಗೆ ಹಾಕಿ ಹೀಗೆ ತಗೊಂಡು ಇಲ್ಲಿ ಡಬಲ್ ಕ್ರೋಶಾ ಮಾಡಬೇಕು. 2ರಲ್ಲಿ ಒಂದು ಸಲ. ನೀವೀಗ ಇದು ಫಸ್ಟ್ ಟೈಮ್ ಮಾಡುವಾಗ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು ನೀಡಲಲ್ಲಿ ಥ್ರೆಡ್ನ ತಗೊಳ್ಳಿಕ್ಕೆ. ತೊಂದರೆ ಇಲ್ಲ, ನೀವು 1-2 ಸಲ ಪ್ರಾಕ್ಟೀಸ್ ಮಾಡಿದ ಮೇಲೆ ನಿಮಗೆ ಆರಾಮ್ಸೆ ಮಾಡ್ಬೋದು. ಮತ್ತು ನೀಡಲ್ ಮೇಲೆ ದಾರನ ತಗೊಂಡು ಅದೇ ರಿಂಗ್ ಒಳಗಡೆ ಹಾಕಿ 2ರಲ್ಲಿ ಒಂದು ಸಲ ಹೀಗೆ ಈ ಥ್ರೆಡ್ ಇದೆಯಲ್ಲ, ಒಂದು 3-4 ಸ್ಟಿಚ್ ಬರೋ ತನಕ ಅದು ಹಾಗೆ ಇರಲಿ. ನೀಡಲ್ ಮೇಲೆ ದಾರನ ತಗೊಂಡು ಮತ್ತೆ ರಿಂಗ್ ಬೀಡ್ ಒಳಗೆ ಹಾಕಿ 2ರಲ್ಲಿ ಒಂದು ಸಲ ಹೀಗೆ ಡಬಲ್ ಕ್ರೋಶ್. ಈಗ 4 ಡಬಲ್ ಕ್ರೋಶ್ ಆಯಿತು. ಸೊ ನೀವು ಇದನ್ನು ಈಗ ನೀವು ಮಾಡ್ತಾ ಲೆಕ್ಕ ಹಿಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಲೆಕ್ಕ ತಪ್ಪಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಇದರಲ್ಲಿ ನಿಮಗೆ ನೀವು ನೀಟಾಗಿ ಮಾಡ್ತಾ ಹೋದರೆ 25 or 26. ಇದರಲ್ಲಿ ಬೇರೆ ಬೇರೆ ಟೈಪು ನೀವು ಇಯರಿಂಗ್ಸ್ನ ಮಾಡ್ಕೊಳ್ಬೋದು. ನಾವು ಬೇಕಾದರೆ ಈ ಥ್ರೆಡ್ಡನ್ನು ಇಲ್ಲಿಂದ ನಾವು ಇಲ್ಲಿ ಕಟ್ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ, ಎಕ್ಸ್ಟ್ರಾ ಅದು ಥ್ರೆಡ್ ಇದೆ ನೋಡಿ, ಫಸ್ಟ್ ನಾವು ತಗೊಂಡದ್ದು ಅದನ್ನು ನಾವು ಕಟ್ ಮಾಡಿಕೊಳ್ಳುವ. ಕಟ್ ಮಾಡುವಾಗ ಜಾಗ್ರತೆ, ಬೇರೆ ಥ್ರೆಡ್ನ ಕಟ್ ಮಾಡಿಕೊಳ್ಬೇಡಿ ಗೊತ್ತಿಲ್ಲದೆ. ಇದ್ರ ಮೇಲೆ ದಾರನ ತಗೊಂಡು 2ರಲ್ಲಿ ಒಂದು ಸಲ ಹೀಗೆ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ. ಡಬಲ್ ಕ್ರೋಶಾ,
8 ಡಬಲ್ ಕ್ರೋಶಾ, ಒಂಬತ್ತು ಡಬಲ್ ಕ್ರೋಶಾ. ಅಕಸ್ಮಾತ್ ನಾವು ಈ ಥರ ಮಾಡಬೇಕಾದ್ರೆ ನಮಗೆ ಜಾಯಿಂಟ್ ಸಿಕ್ಕಿದರೆ ನಾವು ಅದು ಯಾವತ್ತೂ ಹಿಂದೆಗಡೆ ಬರೋ ಥರ ನಾವು ಅದನ್ನು ನೋಡ್ಕೊಳ್ಬೇಕು. 8 ಡಬಲ್ ಕ್ರೋಶಾ ಮತ್ತು ನೀಡಲ್ ಮೇಲೆ ದಾರನ ತಗೊಂಡು ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತದೆ. ಸೊ ನಾನು ಇದಕ್ಕೆ ಕಂಪ್ಲೀಟ್ ಮಾಡ್ಕೊಂಡು ಬರ್ತೇನೆ. 25 ಡಬಲ್ ಕ್ರೋಶಗಳನ್ನ ಹಾಕಿಬಿಟ್ಟು ಇಲ್ಲಿ ನಾವು ಫಸ್ಟಿಗೆ 2 ಚೈನ್ ಹಾಕಿದ್ದೇವಲ್ಲ ಅಲ್ಲಿಗೆ ನಾವು ಲಾಕ್ ಮಾಡಿಕೊಳ್ಬೇಕು. ಇಲ್ಲಿ ನಾವು ಲಾಕ್ ಮಾಡಿದ ಮೇಲೆ ನಮಗೆ ಹೀಗೆ ಕಾಣ್ತದೆ. ಒಂದು ಸಿಂಗಲ್ ಚೈನ್ ಹಾಕ್ಕೊಂಡು ದಾರನ ಮೇಲೆ ಮಾಡಿಬಿಟ್ಟು ಬೀಡ್ ಇನ್ಸರ್ಟ್ ಮಾಡಿ, ಬೀಡ್ ಲಾಕ್ ಮಾಡೋದು ಬೇಡ, ಡೈರೆಕ್ಟಾಗಿ ನೀಡ್ಲ್ ಮೇಲೆ ದಾರನ ತಗೊಂಡು ನಾವೀಗ ಲಾಕ್ ಮಾಡಿದಲ್ಲ, ನಾವು ಡಬಲ್ ಕ್ರೋಶೆ ಸ್ಟಾರ್ಟ್ ಮಾಡಿದ್ವಲ್ಲ ಅದರ ಮೇಲೆ ಕಾಣ್ತದಲ್ಲ ಹೋಲ್ ಗ್ಯಾಪ್, ಅಲ್ಲಿಗೆ ನಾವು ಡಬಲ್ ಕ್ರೋಶೆಗಳನ್ನ ಮಾಡ್ತಾ ಹೋಗಬೇಕು. ಎರಡರಲ್ಲಿ ಒಂದು ಸಲ, ಎರಡರಲ್ಲಿ ಒಂದು ಸಲ, ಮತ್ತು ದಾರನ ಮೇಲೆ ಮಾಡಿಬಿಟ್ಟು ಮತ್ತೆ ಒಂದು ಬೀಡನ್ನ ತಗೊಂಡು ಬೀಡ್ ಇನ್ಸರ್ಟ್ ಮಾಡಿಬಿಟ್ಟು ನೀಡಲ್ ಮೇಲೆ ದಾರನ ತಗೊಂಡು ನೆಕ್ಸ್ಟ್ ಡಬಲ್ ಕ್ರೋಶ ಹೋಲ್ ಗ್ಯಾಪಿಗೆ ನಾವು ಡಬಲ್ ಕ್ರೋಶನ ಹಾಕ್ಕೊಳ್ಬೇಕು. ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ನೀಡಲ್ ಮೇಲೆ ದಾರನ ತಗೊಂಡು ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ನಾವು ಡಬಲ್ ಕ್ರೋಶನ ಹಾಕ್ಕೊಳ್ಬೇಕು. ಫೋರ್ ಬೀಡು ನೀಡಲ್ ಮೇಲೆ ದಾರನ ತಗೊಂಡು ಇನ್ನು 6 ಬೀಡುಗಳನ್ನ ಹಾಕ್ಕೊಂಡು ಹೋಗುವ. ಈಗ ಇಲ್ಲಿ 9 ಬೀಡ್ ಆಯಿತು ನೋಡಿ, 3 6 9. ಈಗ ನಾವು 10ನೇ ಬೀಡ್ಸ್ ಹಾಕುವಾಗ ನಾವು ನೀಡಲ್ ಮೇಲೆ ದಾರನ ತಗೊಂಡು ನೆಕ್ಸ್ಟ್ ಹೋಲ್ ಗ್ಯಾಪಿಗೆ ನಾವು ಹಾಕಿಬಿಟ್ಟು ಡೈರೆಕ್ಟಾಗಿ ಇಲ್ಲಿ ನಾವು ಹಾಫ್ ಡಬಲ್ ಕ್ರೋಶನ ಮಾಡಿಕೊಳ್ಬೇಕು.
ಇಲ್ಲಿ ಹೀಗೆ ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಬೇಕು. ಯಾಕಂತೇಳಿದರೆ ಇಲ್ಲಿ ಒಂದು ಚೈನ್ ತಗೊಂಡು ನಾವು ಫಸ್ಟ್ ಬೀಡ್ ಹಾಕಿದ್ದೇವಲ್ಲ ಅದೇ ಥರ ಕಾಣಲಿಕ್ಕೆ ಇಲ್ಲಿ ನಾವು ಡಬಲ್ ಕ್ರೋಶನ ಹಾಕ್ಕೊಳ್ಳದೆ ಹಾಫ್ ಡಬಲ್ ಕ್ರೋಶನ ಹಾಕ್ಕೊಂಡು ಮತ್ತೆ 2 ಚೈನ್ಗಳನ್ನ ಹಾಕಿ ದಾರನ 2 ಚೈನ್ಗಳನ್ನ ಹಾಕಿ ದಾರನ ಕಟ್ ಮಾಡಿಬಿಟ್ಟು ಹೀಗೆ ಕಟ್ ಮಾಡಿಬಿಟ್ಟು ಹೀಗೆ ಟೈಟ್ ಮಾಡಿಕೊಳ್ಬೇಕು. ನೋಡಿ ನಿಮಗೆ ಇದು ಈ ಥರ ಕಾಣ್ತದೆ. ಸೊ ನಾವೇನು ಮಾಡಬೇಕು, ಇಲ್ಲಿ ನಾವು ಸ್ವಲ್ಪ ಗಮ್ ಹಾಕ್ಕೊಂಡು ಅಂಟಿಸ್ಕೊಳ್ಬೇಕು. ನಿಮಗೆ ಹೀಗೆ ಕಾಣ್ತದೆ, ತುಂಬ ಪ್ರಿಟಿಯಾಗಿ ಕಾಣ್ತದೆ. ನೀವು ಟ್ರೈ ಮಾಡಿ. ನಾನು ಇದೇ ರೀತಿ ಇನ್ನೊಂದು ಮಾಡ್ಕೊಂಡು ಬರ್ತೇನೆ. ಸೊ ಇದನ್ನು ಹೇಗೆ ಇಯರಿಂಗ್ಸ್ ಮಾಡೋದು ಅಂತ ನೋಡುವ. ಹುಕ್ಸ್ ಇರ್ತದೆ ನೋಡಿ, ನಿಮಗೆ ಥ್ರೆಡ್ ಶಾಪಲ್ಲಿ ಸಿಗ್ತದೆ. ಈ ಥ್ರೆಡ್ದು ಮಿಡ್ಲ್ ಪ್ಲೇಸ್ ಎಲ್ಲಿದೆ ನೋಡಿ, ನಾವಲ್ಲಿಗೆ ಹುಕ್ಸನ್ನು ಫಿಕ್ಸ್ ಮಾಡಿಕೊಳ್ಬೇಕು. ಇಲ್ಲಿ ನೀವು ಲೆಕ್ಕ ಮಾಡಿದ್ರೂ ಓಕೆ, ಇಲ್ಲ ಇದರಲ್ಲಿ ಮಿಡ್ಲ್ ಇಲ್ಲಿ ಕಾಣ್ತದೆ ನೋಡಿ, ಅದನ್ನು ನೋಡಿ ನೀವು ಹುಕ್ಸನ್ನು ಫಿಕ್ಸ್ ಮಾಡಿ. ನೋಡಿ ಇಯರಿಂಗ್ಸ್ ನಿಮಗೆ ಹೀಗೆ ಕಾಣ್ತದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.